ಅದಕ್ಕೆ ಮೊದಲೇ ಹೇಳಿದೆ, ತಹಸೀಲ್ದಾರ್ ಮಾಡೋ ಅವಕಾಶ ಇಲ್ಲ. ಕಾಯ್ದೆಯಲ್ಲಿ ಅವರಿಗೆ ಗೊತ್ತಿಲ್ಲ, ಅದು ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳೇ ಮಾಡೋದು. ತಹಸೀಲ್ದಾರ್ ಕೊಡೋ ಅವಕಾಶ ಇಲ್ಲ. ತಹಸೀಲ್ದಾರು ನಮಗೆ ಪ್ರಸ್ತಾವನೆ ಕೊಡ್ತಾರೆ, ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಪ್ರವರ್ಗದ SC ST ಜನಸಂಖ್ಯೆ, ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಎಷ್ಟು ಇದು ಮಾಹಿತಿ ಇದೆ, ಅಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರು ಏನು ತಹಸೀಲ್ದಾರು ಕೊಟ್ಟಿದ್ದಾರೆ ಅದು ತಪ್ಪು. ಅವರು ತಹಸೀಲ್ದಾರ್ ಕೊಟ್ಟಿದ್ದಾರೆ ಅಂದ ತಕ್ಷಣ ತಹಸೀಲ್ದಾರು ಅಥವಾ ಅಲ್ಲಿ ಲೋಕಲ್ ಅವರು ಕೊಟ್ಟಿದ್ದಾರೆ ಅಂತೇಳಿ ಅದನ್ನೇ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿ. ಅದಕ್ಕೆ ನಾನು ಆ್ಯಕ್ಟಲ್ಲಿ ಹೇಳ್ತಾ ಇದ್ದೇನೆ, ಆ್ಯಕ್ಟಲ್ಲಿ ನೋಡಿ ಜಿಲ್ಲಾಧಿಕಾರಿಗಳಿಗೆ ಇರೋದದು, ತಹಸೀಲ್ದಾರ್ ಅಂತ ಇಲ್ಲ. ಅವರವರೇ ಲೋಕಲಲ್ಲಿ ತಹಸೀಲ್ದಾರ್ ಮಾಡಿಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ, ಅದನ್ನೇ ನೀವು ಮಾಡಬೇಕು ಅಂತ ಹೇಳಿದ್ರೆ ತಹಸೀಲ್ದಾರು ಮಾಡಿದ್ದನ್ನ ಜಿಲ್ಲಾಧಿಕಾರಿ ಮಾಡಬೇಕಾ? ಇದಕ್ಕೆ ಆಕ್ಷೇಪಣೆ ನೋಡಿ, ಕಾಯ್ದೆಯಲ್ಲಿಯೂ ಸಹ ಅವಕಾಶ ಇಲ್ಲ ಆಕ್ಷೇಪಣೆ ಸಲ್ಲಿಸಲಿಕ್ಕೆ. ಎರಡು ಪ್ರತಿ ಇದು ಸರ್ಕಾರದ ಮಟ್ಟದಲ್ಲಿ ಅಥವಾ ಕಾಯ್ದೆ ಮಟ್ಟದಲ್ಲಿ ಪಾಲಿಸಿ ಮ್ಯಾಟರ್ ಇದೆ, ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ್ರೆ ನಿರ್ದೇಶನ. ಇಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ನಿಮಗೆ ಆಕ್ಷೇಪಣೆಗಳಿಗೆ ಅವಕಾಶ ಇಲ್ಲ ಅಂತ ಅಂದರೆ ಆಕ್ಷೇಪಣೆ ಕರೀಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಅವರು ನ್ಯಾಯಾಲಯದ ಮೊರೆ ಹೋಗ್ಬೋದು ಅಥವಾ ಸರ್ಕಾರಕ್ಕೆ ಅವರು ತಮ್ಮ ಇದನ್ನು ಸಲ್ಲಿಸಬಹುದು. ಅದು ಗೊತ್ತಿಲ್ಲ, ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಅದು ನೋಡಿ, ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳಿಗೇನೆ ಅದು ಅಧಿಕಾರ ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಅವ್ರು ಕೊಟ್ಟಿದ್ದನ್ನ ಕಣ್ಣು ಮುಚ್ಕೊಂಡು ಕೊಡಬೇಕು. ಅಂದ್ರೆ ಅವರು ರಿಪಿಟೇಷನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗೆ ಮಾಡಿರ್ತಾರೆ, ಆಯ್ತಲ್ಲ. ನಾವು ಇದನ್ನು ಮತ್ತೆ ಅಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡ್ತೇವೆ. ಅಂದರೆ ನೋಡಿ, ನಾವು ಮೊದಲಿಂದನೂ ಹೇಳ್ತೇವೆ, ನಾವು ಅಧಿಕಾರಿಗಳು ಇದು ಒಂದು ರೀತಿ ಸೌಹಾರ್ದತೆಯಿಂದನೇ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಅವರು ಜನಪ್ರತಿನಿಧಿಗಳಿರ್ತಾರೆ ನೋಡಿ, ಅವರದೇ ಆದ ಗೌರವ ಇದೆ. ನಾವು ಅವರಿಗೆ ಆ ಗೌರವವನ್ನು ಮೀರಿ ನಾವು ಕೆಲಸ ಮಾಡಲಿಕ್ಕೆ ಮಾಡಲ್ಲ. ಬಟ್ ನಾವು ಕೆಲಸ ಮಾಡೋದು ಕಾನೂನಿನ ಚೌಕಟ್ಟು. ಅದು ಬಹುಶಃ ಇದು ಸಮಾಜದ ಕನ್ನಡಿ ಇರಬಹುದು ಅನಿಸುತ್ತೆ. ಇವರು ನೇರವಾಗಿ ಅದು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನಾನು ಕೋರ್ಕೊಳ್ಳೋದು ಇಷ್ಟೇ, ಒಂದು ಸಹಿಷ್ಣುತೆ ನೋಡಿ, ನಾನು ಹೇಳ್ತಾ ಇದ್ದೇನೆ, ತಪ್ಪು ಮಾಡಿದರೆ ಅದನ್ನು ಖಂಡಿಸುವ ಅಧಿಕಾರ ಎಲ್ಲರಿಗೂ ಉಂಟು. ಅವರು ಅದಕ್ಕೆ ಶಾಸಕರೇ ಆಗಿರಬೇಕು ಅಂತಿಲ್ಲ, ಎಲ್ಲರಿಗೂ ಅವಕಾಶ ಇದೆ. ಸೊ ಬಟ್ ನಾನು ಕೋರ್ಕೊಳ್ಳೋದು, ನಾವು ಏನಾದರೂ ಕಾನೂನು ಮೀರಿ ಅಥವಾ ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ಅಥವಾ ತಪ್ಪು ಮಾಡಿದ್ದು ಕಂಡು ಬಂದರೆ ದಯವಿಟ್ಟು ನಮಗೆ ಹೇಳ್ತೀರಿ. ನಾವು ಏನು ಹೇಳ್ದಿದ್ರು ಅದನ್ನು ಖಂಡಿತ ಹೊರಗಡೆ ಅವರು ಹೇಳ್ತಾರೆ, ವ್ಯಕ್ತಪಡಿಸ್ತಾರೆ. ಬಟ್ ನಿಯಮಾನುಸಾರ ಕೆಲಸ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ದಯವಿಟ್ಟು ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ನನ್ನ ಕೋರಿಕೆ ಇಷ್ಟೇ, ವೈಯಕ್ತಿಕವಾಗಿ ಆ ಥರ ಶಬ್ದಗಳನ್ನು ಬಳಸೋದು, ಇನ್ನು ಆ ಶಬ್ದಗಳನ್ನು ನಾನು ಇಲ್ಲಿ ಬಳಸಲಿಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ. ಅಂಥ ಶಬ್ದಗಳನ್ನು ನಾವು ಬಳಸಲಿಕ್ಕೆ ಬರಲ್ಲ. ಅಂಥವನ್ನ ಬಳಸಬೇಡಿ, ನನಗೆ ಅಲ್ಲ ಯಾವ ಅಧಿಕಾರಿಗಳಿಗೂ ಬಳಸಬೇಡಿ ಅಂತ ನಾನು ಕೋರ್ಕೊಳ್ತೇನೆ. ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಈಗ ನಮ್ಮಲ್ಲಿ ಎಷ್ಟೋ ಸ್ಥಾನಗಳು SC ಮತ್ತು ST ಸ್ಥಾನಗಳು ಆ ಗ್ರಾಮದಲ್ಲಿ 0 ಇರ್ತದೆ. ಬಟ್ ಆ ಪಂಚಾಯಿತಿಯಲ್ಲಿ ಇರ್ತದೆ, ಆ ಪಂಚಾಯಿತಿಯಲ್ಲಿ ಅವರ ಪಾಪ್ಯುಲೇಷನ್ ಇರ್ತದೆ. ಆ ಪಂಚಾಯಿತಿಯವರು ಆ ಪಂಚಾಯಿತಿಯ ಯಾವುದೇ ಗ್ರಾಮದಲ್ಲಿ ಇರಬಹುದು, ಎಲ್ಲಿ ರಿಸರ್ವೇಷನ್ ಆಗಿರ್ತದೆ ಅಲ್ಲಿ ಹೋಗಿ ಅವರು ಕಂಟೆಸ್ಟ್ ಮಾಡಬಹುದು. ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಆಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ, ಆಯ್ತಲ್ಲ. ಇಂಥ ನಿಯಮಾನುಸಾರ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ನಾನು ಹೇಳ್ತೇನೆ. ನಾನು ಹೇಳೋದು ಇಷ್ಟೇ, ನಮಗೆ ಹೇಳಿದ್ನಲ್ಲ, ರೈಟಿಂಗಲ್ಲಿ ನಮಗೆ ಏನೂ ಬಂದಿಲ್ಲ. ಈಗ ಅವರು ಏನು ಪ್ರೆಸ್ ಮೀಟಲ್ಲಿ ಅಷ್ಟೇ ಹೇಳಿದ್ದಾರೆ, ಅದು ಬಿಟ್ಟು ನಮಗೇನು ರೈಟಿಂಗಲ್ಲಿ ಆಗಲಿ, ಒಂದು ದೂರ ಆಗಲಿ, ಕಂಪ್ಲೇಂಟ್ ಆಗಲಿ ಏನೂ ಬಂದಿಲ್ಲ. ಈ ಬರೀ ಆರೋಪದ ಮೇಲೆ ನಾನು ಫೋನಲ್ಲಿ ಕೇಳಿದೆ, ಹೇಗೆ ಆಯಿತು ಇದು ಅಂತ ಹೇಳಿ. ಅವರು ಹೇಗೆ ನೇರವಾಗಿ ಅವರು ಪತ್ರದಲ್ಲಿ ನಮಗೆ ಇಲ್ಲ, ನಾವು ಫೋನ್ ಮುಖಾಂತರ ಕೇಳಿದ್ವಿ. ಅವರು ಹೇಳಿದ್ರು, ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ, ನಾನು ಕೊಟ್ಟಿಲ್ಲ, ಈ ಥರ ಎಲ್ಲ ಹೇಳ್ತಾರೆ. ನಾನು ವಿಚಾರಣೆ ಮಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.